ನಿಮ್ಮ ಬುದ್ಧಿಯನ್ನು ಪಳಗಿಸಿ, ಮನಸ್ಸನ್ನು ಬಿಟ್ಬಿಡಿ. ಅದು ಪಾಡ್ಗೆ ಅದು ಹರಡ್ಕೊಂಡು ಹೋಗ್ಲಿ, ಅದ್ರದ್ದೇನೂ ತಪ್ಪಿಲ್ಲ. ಅದು ಮಾಯೆ, ಅದಕ್ಕೆ ನೆರಳು ಥರ. ಅದನ್ನ ಇಟ್ಕೊಂಡು ಏನು ಮಾಡ್ತೀರ? ನೆರಳಿಂದ ಗುಡ್ಡದ್ರಾಗತ್ತಾ? ನೆರಳಿಂದ ಗುಡ್ಡಾಟ ಪ್ರಯೋಜನ ಇಲ್ಲ ಅಲ್ವಾ? ಬುದ್ಧಿ ಇದೆಯಲ್ಲ, ಅದೇ ಕಲ್ಪ್ರಿಟ್, ನಂಬರ್ 1 ಕಲ್ಪ್ರಿಟ್, ವಿಚ್ ಈಸ್ ಕಾನ್ಸ್ಟೆಂಟ್ಲಿ ಪ್ರೊಟೆಕ್ಟಿಂಗ್ ಯುವರ್ ಫಾಲ್ಸ್ ಈಗೋ. ಆ ಬುದ್ಧಿನ ಹಿಂಗ್ ಅನ್ಬೇಕಾದ್ರೆ ತುಂಬಾ ತಾಕತ್ ಬೇಕು. ದ ಮೊಮೆಂಟ್ ಇಫ್ ಯು ರಿಲೀಸ್ ದಟ್ ಇಂಟೆಲೆಕ್ಟ್ ಫ್ರಮ್ ಯುವರ್ ಈಗೋ, ಯುವರ್ ಇಂಟೆಲೆಕ್ಟ್ ಬಿಕಮ್ಸ್ ಪ್ಯೂರ್ intelligence. Intellect has to become intelligence. Intellect minus ego is intelligence. The pure intelligence is pure buddhi. ಅದು ಹೆಂಗಿರುತ್ತೆ? ಅದು ಇಂಟ್ಯೂಷನ್ ಆಲ್ರೆಡಿ. ಅದು ಇಂಟ್ಯೂಷನ್, ಅದು ಅಹಂಕಾರದ ಒಂದು ಲೇಪನೂ ಇರಲ್ಲ. ನೀವು ಓಪನ್ ಆಗಿರ್ತೀರಾ, ಪರಮಾತ್ಮನ ಪ್ರೇರಣೆಯಿಂದ ಅವನೇ ನಿಮ್ಮ ಹತ್ರ ನಿಮ್ ಯೋಚನೆ ಆಗ್ಬಿಡ್ತಾನೆ. ನಂದು ಅಂತ ಇರಲ್ವಲ್ಲ ಅಲ್ಲಿ. ಅಹಂಕಾರ ಯಾವಾಗಿಲ್ಲ, ಬುದ್ಧಿ ಶುದ್ಧವಾಗಿರುತ್ತೆ. ಬುದ್ಧಿ ಶುದ್ಧವಾಗಿದ್ದಾಗ ಅದು ಪ್ರಚೋದಿತವಾಗಿದೆ. ಬುದ್ಧಿ ಈಗ ಪ್ರಜ್ಞಾವಂತವಾಗಿದೆ. ಬುದ್ಧಿಗೆ ಇವಾಗ ಪ್ರಜ್ವಲಿಸ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಆತ್ಮನ ಗುಣಗಳೆಲ್ಲ ಬುದ್ಧಿಯಲ್ಲಿ ಕಾಣಿಸ್ತಾ ಇದೆ. ಯು ಗಾಟ್ ಇಟ್? ನಿಮ್ ಬುದ್ಧಿ ಹೊಳಿತಾ ಇದೆ ಪಳ ಪಳ ಅಂತ ಈಗ. ಯಾಕೆಂದ್ರೆ ಅಹಂಕಾರ ಇಲ್ಲ. ಇಟ್ ಈಸ್ ರಿಫ್ಲೆಕ್ಟಿಂಗ್ ಯುವರ್ ಸೋಲ್. ಇವಾಗ ಸೋಲ್ ಬೇರೆ ಅಲ್ಲ, ನಿಂದು ಇಂಟೆಲಿಜೆನ್ಸ್ ಬೇರೆ ಅಲ್ಲ. ಇವಾಗ ನಿನ್ ಮಾತಾಡಿದ್ರು ಅಲ್ಲಿಂದಾನೆ, ನಕ್ರು ಅಲ್ಲಿಂದಾನೆ, ಸುಮ್ಮನಿದ್ರು ಅಲ್ಲಿಂದಾನೆ. ಅದು ಬಿಹೇವಿಯರ್ ನಲ್ಲಿ ಬರುತ್ತೆ. ನೀನ್ ಕಲ್ಟಿವೇಟ್ ಮಾಡಿಲ್ಲ ಬಿಹೇವಿಯರ್. ಇಟ್ ಈಸ್ ಯುವರ್ ನ್ಯಾಚುರಲ್ ಬಿಹೇವಿಯರ್. ಇದಕ್ಕೇನು ಪ್ರಿಪರೇಷನ್ ಬೇಕಿಲ್ಲ. ವೆರ್ ಎವರ್ ಯು ಗೋ ವಿಲ್ ಬಿ ಸೋ ಫ್ಲೆಕ್ಸಿಬಲ್, ಆರಾಮ್, ಏನೂ ಇಲ್ಲ. ನಾನು ಒಳಗಡೆ ಬರುವಾಗ ಇವರೆಲ್ಲ ನೋಡೇ ಇಲ್ಲ ಮುಖ ಅನ್ಕೊಂಬನ್ನ ಇಲ್ಲ.